ಮೆಂಬರ್ಸ್ನ ತಂದಿರಲಿ, ಮೆಂಬರ್ಸ್ನ ನೋಡ್ಕೊಳ್ಳಿ. ನಾನು ಆರಾಮಾಗಿ ಓದ್ತೀನಿ. ಮೆಂಬರ್ಸ್ ಕಡೆ ಗಮನ ಇರಲಿ. ಅಲ್ಲ ಇರು ಕ್ಲೋಸ್ ಮಾಡಿ. ಇವತ್ತು ಅಧಿಕಾರ ದುರುಪಯೋಗನ ಯಾವ ರೀತಿ ಕಾನೂನು ಬಾಹಿರವಾಗಿ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರು, ಕೋಲಾರದಲ್ಲಿ ನೆಲೆಸಿರ್ತಕ್ಕಂಥವರು 5-6 ಜನ ವಿಧಾನ ಪರಿಷತ್ ಸದಸ್ಯರನ್ನು ಮತದಾರ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ BLOಗಳ ಮೇಲೆ ಒತ್ತಡ ಹಾಕಿ ನಮ್ಮ JDS ಮೈತ್ರಿ ಪಕ್ಷದ ಇಬ್ಬರನ್ನು ಅವರನ್ನು ಬಲವಂತ ಕರ್ಕೊಂಡು ಹೋಗಿ ಮತ್ತು ನಮ್ಮ ಪಕ್ಷದವರು ಇದೆಲ್ಲದರ ವಿರುದ್ಧ ನೋಡಿ ನಾವೆಲ್ಲ ಒಂದು ಕಡೆ ಇರಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಬರುವಂಥ ಸಮಾಚಾರ ತಿಳ್ಕೊಂಡು ಏರ್ಪೋರ್ಟ್ಗೆ ಬಂದು ಏರ್ಪೋರ್ಟ್ನಲ್ಲಿ ಕೆಲವು ಸ್ಥಳೀಯ ಪೊಲೀಸರನ್ನು ಉಪಯೋಗ ಮಾಡಿಕೊಂಡು 2-3 ನಮ್ಮ ಮೆಂಬರ್ಗಳನ್ನು ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋಗಬೇಕು ಅನ್ನುವಂಥ ಹುನ್ನಾರವನ್ನು ಕೂಡ ಮಾಡಿದರು. ಇದನ್ನು ಗಮನಿಸಿರ್ತಕ್ಕಂಥ ನಮ್ಮ ಮುಖಂಡರುಗಳು ನನ್ನ ಗಮನಕ್ಕೆ ತಂದಾಗ ನಾನೇ ಬರ್ತೀನಿ ನಡೀರಿ, ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕಲ್ಲ. ಅವ್ರಿಗೆ ನಂಬರ್ಸ್ ಇದ್ದರೆ ಫೈನ್. ಇವತ್ತು ಹೈಕೋರ್ಟ್ನಲ್ಲಿ ಯಾಕೆ ಸ್ಟೇ ಕೊಟ್ಟರು ಅವರಿಗೆ? ಯಾವಾಗಲೂ ಕೂಡ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಸದಸ್ಯರ ಚುನಾವಣೆ ಅದನ್ನು ಲಕೋಟೆಯಲ್ಲಿ ಇಡು ಅಂತ ಹೇಳಿದ್ದಾರಲ್ಲ, ಇದಕ್ಕಿಂತ ನಿಮಗೆ ನಾಚಿಕೆ ಏನಾದರೂ ಬೇಕಾ? ಸ್ವಂತ ಅವ್ರ ಮಗ ಸಂಸತ್ ಸದಸ್ಯನ ಚುನಾವಣೆಗೆ ನಿಂತಾಗ ಅವ್ರಿಗೆ ಮತ ಕೊಡಲಿಲ್ಲ, ಆಗ ಅವರು ಮತದಾರರಲ್ಲ ನಮ್ಮ ಕ್ಷೇತ್ರದಲ್ಲಿ. ಇವತ್ತು ನಗರಸಭೆಗೆ ಅವರು ಮತದಾರ ಆಗ್ತಾರಾ? ಅವರ ಕಾನ್ಷಿಯಸ್ ಇಲ್ವ ಅವರಿಗೆ? ಇಷ್ಟೆಲ್ಲ ಶಿಕ್ಷಣ ಸಂಸ್ಥೆಗಳನ್ನು ರನ್ ಮಾಡ್ತಾರೆ, ಡಸಂಟ್ ಹ್ಯಾವ್ ಎ ಕಾನ್ಷಿಯಸ್? ಅವರೊಬ್ಬರಿಗೆ ನೀತಿ ಹೇಳ್ಕೊಡ್ಬೇಕು. ಇವತ್ತು ಅನಿಲ್ ಕುಮಾರ್ ಅವರು ಕೋಲಾರದ ನಿವಾಸಿ, ಹೇಗೆ ಚಿಕ್ಕಬಳ್ಳಾಪುರ ನಗರಸಭೆಗೆ ಅವರು ಚುನಾವಣೆಯಲ್ಲಿ ಮತದಾನ ಮಾಡಲಿಕ್ಕೆ ಬರ್ತಾರೆ? ಇನ್ನೂ 3-4 ಜನನ್ನ ಕೂಡ ಮಾಡಬೇಕು ಅಂತಿದ್ರು. UB ವೆಂಕಟೇಶ್, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಗೋವಿಂದರಾಜ್ ಅವರು, ಆಮೇಲೆ ಸುಧಾಮ್ ದಾಸ್, ಇಷ್ಟು ಜನರನ್ನು ಇದೇನು ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆಯಾ, ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ ನಡೀತಾ ಇದೆಯಾ? ಹಾಗಾಗಿ ನಮ್ಮ ಮುಖಂಡರು ಅಣ್ಣ ನೀವು ಬರಲೇಬೇಕು, ಇವತ್ತು ಇಲ್ಲಿ ಭಾಳಷ್ಟು ಅನ್ಯಾಯ ಆಗ್ತಾಯಿದೆ ನಮಗೆ ಏರ್ಪೋರ್ಟ್ನಲ್ಲಿ ಅಂತ ಹೇಳಿದಾಗ ನಾನು ನಮ್ಮ ರಾಜ್ಯಪಾಲರಿಗೆ, ಕೇಂದ್ರ ಗೃಹ ಸಚಿವರ ಕಾರ್ಯಾಲಯಕ್ಕೆ, ನಮ್ಮ ಪೊಲೀಸ್ ಆಯುಕ್ತರಿಗೆ ಎಲ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟು ಅವರು ಕೂಡ ಬಹುಶಃ ನನಗೆ ಸಹಕಾರ ಕೊಟ್ಟಿದ್ದಾರೆ. ನಾನು ಎಲ್ರಿಗೂ ಕೂಡ ಕೃತಜ್ಞತೆ ಹೇಳ್ತೇನೆ. ನಮ್ಮ ಕ್ಷೇತ್ರದಿಂದ, ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಎಲ್ಲ ಪ್ರಮುಖ ಮುಖಂಡರುಗಳು ಕೂಡ ಇವತ್ತು ನಮಗೆ ಸ್ಥೈರ್ಯವನ್ನು ತುಂಬಲಿಕ್ಕೆ, ಸಹಕಾರವನ್ನು ಕೊಡಲಿಕ್ಕೆ ಇಲ್ಲಿ ಬೆಂಗಾವಲಾಗಿ ಪಾಪ ಇವತ್ತು ಬಂದಿರುವಂಥ ಎಲ್ಲ ಮುಖಂಡರುಗಳಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ತಾವು ಕೂಡ ಇಷ್ಟು ಹೊತ್ತಿನಲ್ಲಿ ಮಾಧ್ಯಮ ಸ್ನೇಹಿತರು, ತಾವು ಇಷ್ಟು ರಾತ್ರಿಯಲ್ಲಿ ನೀವು ಬಂದು ಇಲ್ಲಿ ನಡೆದಂಥ ಘಟನೆಗಳನ್ನು ತಾವು ಕೂಡ ನೋಡಿದ್ದೀರಿ. ಇದೆಲ್ಲ ರಾಜ್ಯದ ಜನರಿಗೂ ಗೊತ್ತಾಗಬೇಕಾಗ್ತದೆ. ಒಂದು ಚುನಾವಣೆ, ರಾಜಕಾರಣ ಎಲ್ಲವೂ ಮುಖ್ಯ, ಆದರೆ ಅದು ಯಾವ ರೀತಿಯಲ್ಲಿ ನಡಿಬೇಕು, ನಿಯಮದಿಂದ ನಡಿಬೇಕು, ಇದನ್ನು ನಾವೆಲ್ಲ ರೂಢಿಸ್ಕೊಳ್ಬೇಕಾಗ್ತದೆ. ಗೆಲ್ಲಲಿಕ್ಕೆ ಏನು ಬೇಕಾದರೂ ಮಾಡುವಂಥದ್ದು, ಕಾನೂನು ಬಾಹಿರವಾಗಿ ಮಾಡುವಂಥದ್ದು, ಇದು ಯಾರಿಗೂ ಕೂಡ ಶೋಭೆ ತರೋದಿಲ್ಲ. ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಈಗಾಗಲೇ ಯಾರು ಮತದಾರರ ಪಟ್ಟಿಯಲ್ಲಿ ಸೇರಿದ್ದಾರೆ, ಸ್ಟೇ ಬಂದಿದೆ. ಈಗ ಅದು ನಾನು ಸುಪ್ರೀಂ ಕೋರ್ಟ್ವರೆಗೂ ಹೋದರೂ ಕೂಡ ಪರವಾಗಿಲ್ಲ. ನಾನು ಈ ಏನು ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟನ್ನು ನಿರ್ಮಾಣ ಮಾಡಿದ್ದಾರೆ, ಸುಳ್ಳು ದಾಖಲೆಗಳನ್ನು ನಿರ್ಮಾಣ ಮಾಡಿದ್ದಾರೆ, ಖಂಡಿತವಾಗಿಯೂ ಕೂಡ ಇದು ಕ್ರಮ ಆಗ್ತದೆ. ಕ್ರಮ ಆಗೋವರೆಗೂ ಕೂಡ ನಾನಂತೂ ಕೂಡ ಇದನ್ನು ಕಾನೂನು ಹೋರಾಟ ಮುಂದುವರಿಸ್ತೇನೆ. ಸ್ಪೆಷಲ್ ನಿಮಗೆಲ್ಲ ಗೊತ್ತಿದೆಯಲ್ಲ, ಚಿಕ್ಕಬಳ್ಳಾಪುರ ಅಂದ್ರೇ ಅವರಿಗೆ ಶೇಕ್ ಆಗ್ತದೆ. ಚಿಕ್ಕಬಳ್ಳಾಪುರ ಅಂದ್ರೇ ಸುಧಾಕರ್ ಅವರಿಗೆ ಅವ್ರ ಕನಸಿನಲ್ಲಿ ಬರ್ತಾ ಇರ್ತೀನಿ ನಾನು. ಹಾಗಾಗಿ ಅವರಿಗೆ ಏನೋ ಮಾಡಿ ಅವ್ರ ರಾಜ್ಯ ಸೋದ್ರು ಪರವಾಗಿಲ್ಲ, ಚಿಕ್ಕಬಳ್ಳಾಪುರ ಗೆಲ್ಲಬೇಕು ಅವ್ರಿಗೆ. ಮಧ್ಯಂತರ ಆದೇಶದಲ್ಲಿ ಏನಿದೆ ಸರ್, ಕ್ಲಿಯರ್ ಕಟ್ ಆಗಿ ಏನಂತ ಹೇಳಿದ್ದಾರೆ. ಇವರಿಬ್ಬರು ಮತದಾನ ಮಾಡಿದರೂ ಕೂಡ ಇವರು ಲಕೋಟೆಯಲ್ಲಿ ಇಡಬೇಕು. ಇವರು ಮತದಾನ ಏನೇ ಮಾಡಿದ್ರು
ಮತ್ತು ಗೌಪ್ಯವಾಗಿ ಇಟ್ಟಿರಬೇಕು, ಸಬ್ಜೆಕ್ಟ್ ಟು ದ ಫೈನಲ್ ಡಿಸ್ಪೋಸಲ್ ಆಫ್ ದ ಕೇಸ್ ಅಂತ. ನಾಳೆ ನಡೆಯುವಂಥ ಬೇರೆ ಸದಸ್ಯರುಗಳು ಮತದಾನ ಮಾಡ್ತಾರೆ. ಮಾಡಿದರೂ ಕೂಡ ನನಗಿರುವಂಥ ಮಾಹಿತಿ, ನಮ್ಮ ಕಾನೂನು ತಜ್ಞರು ನನಗೆ ಹೇಳಿರುವಂಥದ್ದು, ನಾಳೆ ಫಲಿತಾಂಶವನ್ನು ತಡೆ ಹಿಡಿತಾರೆ. ಬಹುಶಃ ಅಂತಿಮವಾಗಿ ಕೋರ್ಟ್ನಲ್ಲಿ ಏನು ಆದೇಶ ಆಗುತ್ತೆ ಅದರಂತೆಯೇ ಅದರ ಮುಂದುವರೆದ ಭಾಗವಾಗಿ ಅಲ್ಲಿ ಇವರು ಫಲಿತಾಂಶವನ್ನು ಪ್ರಕಟಿಸ್ತಾರೆ ಅಂತ ನನ್ನ ತಡೆ ಹಿಡಿದ್ರೆ ಈಗ ಅಧ್ಯಕ್ಷರಾಗಿ ಆಯ್ಕೆ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮುಗಿದು ಕೂಡ ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಕೆಲವು ದಿನಗಳು ಮುಂದಕ್ಕೆ ಹೋಗುತ್ತೆ. ಬಟ್ ಅಲ್ಟಿಮೇಟ್ಲಿ ಜಸ್ಟಿಸ್ ಶುಡ್ ವಿನ್ ಅಲ್ವಾ. ಸರ್, ಕೋರ್ಟ್ ನಿರ್ಧಾರ ತಗೊಂಡ್ರೆ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ಗೂ ಹಿನ್ನಡೆ. ಈ ಥರ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸನ್ನು ಮಾಡಿ ಕಳ್ಳತನದಲ್ಲಿ ಬಂದು ವಾಮ ಮಾರ್ಗದಲ್ಲಿ ಬಂದು ಮತದಾರರಾಗಿದ್ದಾರಲ್ಲ, ಒಬ್ಬ ವಿಧಾನ ಪರಿಷತ್ ಸದಸ್ಯರೇನು ಕಾನ್ಸ್ಟಿಟ್ಯೂಷನಲ್ಲಿದು, ಅವರು ಒಂದು ಜವಾಬ್ದಾರಿಯಲ್ಲಿರ್ತಕ್ಕಂಥ ಸ್ಥಾನ. ಇವತ್ತು ಅವ್ರು ಪ್ರಶ್ನೆ ಮಾಡ್ಕೋಬೇಕು, ನಾನು ಮಾಡಿರೋದು ನೈತಿಕತೆಯಿಂದ ಕೂಡಿದೆಯಾ ಇಲ್ವಾ, ನಾನು ಇಲ್ಲಿ ಮತದಾರನಾಗಲಿಕ್ಕೆ ನಾನು ನಿಯಮ ಬಾಹಿರವಾಗಿ ಮಾಡಿದ್ದೀನ, ಕಾನೂನು ಬಾಹಿರವಾಗಿ ಮಾಡಿದ್ದೀನ. ಈಗಲೂ ತಡ ಆಗಿಲ್ಲ. ಒಂದು ಬೇಷರತ್ ಕ್ಷಮೆಯನ್ನು ಕೋರಿ ತಪ್ಪಾಗಿದೆ ಅಂತೇಳಿ ಅವ್ರು ಹಿಂದೆ ಸರಿದ್ರೆ ಅವ್ರಿಗೆ ಶೋಭೆ ಬರ್ತದೆ. ನಾಳೆನೂ ಇದೇ ಪರಿಸ್ಥಿತಿ ಇರುತ್ತೆ ಸರ್, ನಿಮ್ಮ ಸದಸ್ಯರನ್ನು ಐಜಾಕ್ ಮಾಡಲ್ಲ ಅನ್ನೋಂಥ ಕಾನ್ಫಿಡೆನ್ಸ್ ಇದೆಯಾ ಸರ್? ನನ್ನ ಮುಖಂಡರ ಮೇಲೆ ನನ್ನ ನಂಬಿಕೆ ಇದೆ, ನನ್ನ ನಗರಸಭಾ ಸದಸ್ಯರ ಮೇಲೆ ನನಗೆ ನಂಬಿಕೆ ಇದೆ. ಹಾಗಾಗಿ ಇವತ್ತು ನಾವು ಅವ್ರ ಜೊತೆಯಲ್ಲಿದ್ದೀವಿ. ಇವತ್ತು ನನ್ನ ಚುನಾವಣೆ ಅಲ್ಲ, ನನ್ನ ಚುನಾವಣೆ ಇನ್ನು 5 ವರ್ಷಕ್ಕಿರೋದು. ಇವತ್ತು ನನ್ನ ಕಾರ್ಯಕರ್ತರ ಚುನಾವಣೆ. ನಾನು ಪ್ರತಿ ಚುನಾವಣೆಯಲ್ಲಿ ಕೂಡ, ಯಾವುದೇ ಚುನಾವಣೆ ಆದರೂ ಕೂಡ ನನ್ನ ಚುನಾವಣೆಗಿನ ಹೆಚ್ಚು ಮುತುವರ್ಜಿಯನ್ನು ನಾನು ವಹಿಸಿದ್ದೇನೆ ಕಳೆದ ಅನೇಕ ವರ್ಷಗಳಿಂದ. ಅದು ಇವತ್ತು ಈ ಚುನಾವಣೆಯ ಮೂಲಕ ಕೂಡ ಮುಂದುವರಿಸಿದೆ. ನಾಗಮಂಗಲದಲ್ಲಿ ಈಗ ಇಡೀ ರಾಜ್ಯದಲ್ಲಿ ನನ್ನ ಕ್ಷೇತ್ರವೂ ಸೇರ್ಕೊಂಡು ಎಲ್ಲ ಗಣೇಶ ವಿಸರ್ಜನೆ ಮಾಡಲಿಕ್ಕೆ ತಕರಾರು ಮಾಡಿದ್ದಾರೆ. 3 ದಿನ ಇಡ್ತೀನಿ ಅಂದರೆ 2 ದಿನಕ್ಕೇ ಅವರೇ ಪೊಲೀಸ್ನವರೇ ಹೋಗಿ ನೀರುಗಳ ಹತ್ರ ಬಿಡೋದು. ಇವತ್ತು ಹಿಂದೂ ಧರ್ಮಕ್ಕೆ ಈ ಸರ್ಕಾರದಲ್ಲಿ ಯಾವುದೇ ಗೌರವ ಇಲ್ಲ. ಹಿಂದೂ ಭಾವನೆಗಳಿಗೆ, ಹಿಂದೂ ಆಚಾರ ವಿಚಾರಗಳಿಗೆ, ಹಬ್ಬ ಆಚರಣೆಗಳಿಗೆ ಯಾವುದಕ್ಕೂ ಕೂಡ ಮಾನ್ಯತೆಯನ್ನು ಕೊಡ್ತಾ ಇಲ್ಲ. ಯಾಕೆ ಇವತ್ತು ಬಹುಸಂಖ್ಯಾತ ಹಿಂದೂಗಳ ಮೇಲೆ ಈ ಪಕ್ಷಕ್ಕೆ, ಈ ಸರ್ಕಾರಕ್ಕೆ ಈ ರೀತಿಯ ಒಂದು ಭಾವನೆ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹಿಂದೂಗಳು ಮತ ಕೊಟ್ಟಿಲ್ವ ನಿಮಗೆ? ಯಾಕೆ ಅವ್ರ ಭಾವನೆಗಳಿಗೆ ಧಕ್ಕೆಯನ್ನು ತರ್ತಾ ಇದ್ದೀರಿ? ನನ್ನ ಕ್ಷೇತ್ರದಲ್ಲಿ ನಡೆದಿದೆ ಇದು. ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ. ಇಡೀ ರಾಜ್ಯವ್ಯಾಪಿ ಇದೇ ರೀತಿ ಆಗ್ತಾ ಇದೆ. ಮೆರವಣಿಗೆಗಳಿಗೆ ಅವಕಾಶ ಇಲ್ಲ. ನಾನು ದೂರ್ಲಿಕ್ಕೆ ಹೋಗಲ್ಲ. ಕೆಲವು ಧರ್ಮಗಳ ಮೆರವಣಿಗೆಗೆ ನೀವು DG ಪರ್ಮಿಷನ್ ಕೊಡ್ತೀರಿ, 5 ಗಂಟೆಯಿಂದ ಅರ್ಧ ರಾತ್ರಿ ಆದರೂ ಕೂಡ ಕೊಡ್ತೀರಿ. ಏನು ಭಾರತದಲ್ಲಿ ಯಾರು ಇವತ್ತು ನಿಜವಾದಂಥ ಭಾರತೀಯರು ಅನ್ನೋ ಪ್ರಶ್ನೆ ಆಗಿದೆ ನಮಗೆ. ಹಿಂದೂಗಳು ಭಾರತೀಯರಲ್ವಾ? ಭಾಳ ನಮಗೆ ಬೇಸರ ತಂದಿದೆ ಇವರ ಕಾರ್ಯವೈಖರಿ ಮತ್ತು ನಡವಳಿಕೆ.